ಇಂಥ ಒಂದು ಶುಭ ದಿನದಲ್ಲಿ ಯಾವಾಗ ನಾವು ಮಳೆಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ನಾವು ಸಿಹಿ ಸುದ್ದಿ ಕೊಡ್ತೀವಿ. ದಯವಿಟ್ಟು ಕ್ಷಮಿಸಬೇಕು, ಇವತ್ತಿನ ದಿನ ಒಂದು ಕಹಿ ಸುದ್ದಿಯನ್ನು ನಾನು ಕೊಡಬೇಕಾಗಿದೆ ನಮ್ಮ ಮಹಿಳೆಯರಿಗೆ. ಇಡೀ ದೇಶದಲ್ಲಿ ನಿನ್ನೆಯಿಂದ ಕೇಂದ್ರ ಸರ್ಕಾರದ ಆರ್ಥಿಕ ಹಾಗೂ ವಿದೇಶಾಂಗದ ನೀತಿಯ ವೈಫಲ್ಯ ಆಗಿ ಅದರ ಕಾರಣ ಇವತ್ತು ನಮ್ಮ ತಾಯಂದಿರ ಮೇಲೆ ಹೆಚ್ಚು ಹೊರೆ ಬೀಳಲಾಗ್ತಾ ಇದೆ, ಆರ್ಥಿಕ ಹೊರೆ ಬೀಳಲಾಗ್ತಾ ಇದೆ. ನಿನ್ನೆ ಕೇಂದ್ರ ಸರ್ಕಾರ LPG ಸಿಲಿಂಡರ್ ದರ 60 ರೂಪಾಯಿ ಜಾಸ್ತಿ ಮಾಡಿದೆ. 11 ತಿಂಗಳಲ್ಲಿ ಇದು 2ನೇ ಸರಿ ಜಾಸ್ತಿ ಮಾಡ್ತಾರೆ. ಅಂದ್ರೆ ಇವಾಗ ಒಂದು ಸಿಲಿಂಡರು ಸುಮಾರು 915 ರೂಪಾಯಿ ಆಗಿತ್ತು. ನಾನು ಹೇಳ್ದಂಗೆ ಇದು ಒಳ್ಳೆ ದಿನ, ಸಿಹಿ ಸುದ್ದಿ ಕೊಡಬೇಕಾಗಿತ್ತು, ಆದರೆ ಕಹಿ ಸುದ್ದಿ ಕೊಡ್ತಾ ಇದ್ದೀನಿ. ಆದರೆ ಇವತ್ತು ಯಾಕಿದು ನಾವು ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗಿದೆ ಅಂದರೆ, ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ. ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗುತ್ತೆ, ನಮ್ಮ ರಾಜ್ಯದ ಬಜೆಟ್ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತೆ ವಿರೋಧ ಪಕ್ಷದವರು ಪದೇ ಪದೇ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ 5 ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗ್ತಾ ಇದೆ, ಜನರ ಮೇಲೆ ಹೊರೆ ಆಗ್ತಾ ಇದೆ, ಇದು ನಿಲ್ಲಿಸಬೇಕು ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಇವತ್ತು ಬರೇ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲ, ನಮ್ಮ ಪಂಚಾಯತ್ಗಳಲ್ಲಿರ್ಬೋದು, ನಮ್ಮ ಊರುಗಳಲ್ಲಿರ್ಬೋದು ಪರಿಣಾಮ ಬೀಳ್ತಾ ಇದೆ. ಬೆಲೆ ಏರಿಕೆ ಗಗನ ಮುಟ್ತಾ ಇದೆ. ನೀವೇ ಹೇಳಿ, ಪೆಟ್ರೋಲ್ ಡೀಸೆಲ್ ಇವಾಗ 100 ರೂಪಾಯಿ ದಾಟಿದೆಯಾ ಇಲ್ಲ ನಮ್ಮ ರಾಜ್ಯದಲ್ಲಿ? ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ? ನಮ್ಮ ಶ್ರೀಸಾಮಾನ್ಯಕ್ಕೆ ಎಫೆಕ್ಟ್ ಆಗುತ್ತೆ. ಮಕ್ಕಳ ಶಿಕ್ಷಣ ಇವತ್ತು ನೀಡಲಿಕ್ಕೆ ಕಷ್ಟ ಆಗ್ತಾ ಇದೆ. ತರಕಾರಿ ಬೆಲೆ ಗಗನಕ್ಕೇರಿದೆ. ಮನೆ ಅಷ್ಟೇ ಅಲ್ಲ, ಇವತ್ತು ನಮಗೆ ಅಡುಗೆ ಮನೆ ನಡೆಸಲಿಕ್ಕೂ ಇವತ್ತು ಕಷ್ಟ ಆಗ್ತಾ ಇದೆ. ಇವತ್ತು ಈ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ 2.5 ವರ್ಷದ ಹಿಂದೆ ನಮ್ಮ ಪಕ್ಷ ಸರ್ಕಾರಕ್ಕೆ ನೀವು ನಮ್ಮ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಿದ್ರೆ ನಾವು 5 ಗ್ಯಾರಂಟಿಗಳು ಕೊಡ್ತೀವಿ ಅಂದ್ಬಿಟ್ಟು ನಾವು ತಮ್ಮ ಮುಂದೆ ಬಂದು ಪ್ರಮಾಣ ಮಾಡಿದ್ದು. ನಮ್ಮ 5 ಗ್ಯಾರಂಟಿಗಳೇನಿವೆ, ಈ ಎಲ್ಲ ಗ್ಯಾರಂಟಿಗಳು ತಾವು ಆಲಿಸಿ ನೋಡಿದ್ರೆ ಇದು ನಮ್ಮ ಸಮಾಜದಲ್ಲಿ ಕಡೆಯ ಮನುಷ್ಯನಿಗೆ ಕೂಡ ಒಂದು ಸ್ವಾಭಿಮಾನದ ಬದುಕು ಕೊಡುವ ಗ್ಯಾರಂಟಿ ಈ ಯೋಜನೆಗಳಾಗಿದೆ. ಇವತ್ತು ಶ್ರಮಿಕರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಯುವಕರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಆರ್ಥಿಕ ಸ್ಥಿರತೆ ನೀಡುವ ಮತ್ತು ಸಮಾಜದ ಮುಖ್ಯವಾಹಿನಿಗೆ ತರುವ ಮುಖಾಂತರ ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡುವ 5 ಗ್ಯಾರಂಟಿ ಯೋಜನೆ ನಮ್ಮದಾಗಿದೆ. ಇವತ್ತು ನಿಮಗೆ ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಸುಮಾರು 1,64,00,000 ಜನ ಇದರ ಫಲಾನುಭವಿಗಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,25,00,000 ಫಲಾನುಭವಿಗಳಿದ್ದಾರೆ. ಸುಮಾರು 4,20,00,000 ಜನ ಅನ್ಯ ಭಾಗ್ಯದ ಫಲಾನುಭವಿಗಳಾಗಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಇವತ್ತು ಮಹಿಳೆಯರು ಪ್ರತಿದಿನ ಏನಿಲ್ಲ ಅಂದ್ರೂ 50 ಲಕ್ಷ ಮಹಿಳೆಯರು ಪ್ರತಿದಿನ ಓಡಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಇವತ್ತು ನಾವು ಯಾವ ಧರ್ಮ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ಯಾವ ಊರಿಂದ ಬರ್ತೀರಾ ಅಂತ ನೋಡಿಲ್ಲ, ಯಾರಿಗೆ ವೋಟ್ ಹಾಕಿದಿರ ಅಂತ ನಾವು ಕೇಳಿಲ್ಲ. ಇವತ್ತು 1 ಅಲ್ಲ, 10 ಅಲ್ಲ,